ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಕನಸು ಲಲಿತಾ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಜಸ್ಟ್ ಏನಿಲ್ಲ, ಸುಮ್ಮನೆ ಮನೆ ಸಾಮಾನೆಲ್ಲ ಖಾಲಿಯಾಗಿತ್ತು, ತೊಗೊಂಡು ಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡು ನೋಡೋಣ ಹೋಗ್ತಾ ಅಂದಿವೆ. ಏನೇನೆಲ್ಲ ಸಿಗುತ್ತೆ, ಏನು ಶಾಪ್ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಸೊ ನಾವು ಉತ್ರಳ್ಳಿಯಿಂದ ಹೊರಟಿದ್ದೀವಿ. ಉತ್ರಳ್ಳಿಯಿಂದ ಒಂದು 4 ಕಿಲೋಮೀಟರ್ಸ್ ಇರ್ಬೋದು ನಾವು ಹೋಗ್ತಾ ಇರೋ ಡಿ-ಮಾರ್ಟು. ಕನಕಪುರ ರೋಡ್ ಇದೆಯಲ್ಲ, ಆ ಕಡೆ ಹೋಗ್ತಾ ಇರೋದು. ಅದೇ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ನು ಮತ್ತು ಬರುತ್ತಲ್ಲ ಬ್ರ್ಯಾಂಡ್ ಫ್ಯಾಕ್ಟ್ರಿ ಎಲ್ಲ ಸಿಗುತ್ತೆ, ಹೋಗ್ತಾ ಅಂದಿವೆ. ನೀವು ಮಾರ್ನಿಂಗ್ ಟೈಮ್ ಏನಾದರೂ ಹೋದರೆ ಅಲ್ಲೂ ಒಂದು ವಿಸಿಟ್ ಕೊಟ್ಟು ಬೇಕಾದರೆ ಬರ್ಬೋದು. ಸೊ ಇಲ್ಲಿ ಅವತ್ತು ವೀಕೆಂಡ್ ಏನೆಲ್ಲ ಆದ್ರೂ ಕೂಡ ತುಂಬ ಟ್ರಾಫಿಕ್ಕೇ ಇತ್ತು ಹಾಗೆ ನೋಡೋಕೆ ಹೋದರೆ. ಹಾಗೆ ವಾಜರಳ್ಳಿ ಅದಾದ ನಂತರ ನೆಕ್ಸ್ಟು ಬರೋದೇ ನಮಗೆ ಡಿ-ಮಾರ್ಟು. ಸೊ ಡಿ-ಮಾರ್ಟಲ್ಲಿ ನಾವು ಮೇಲ್ಗಡೆನೇ ಆದಷ್ಟು ಒಳಗಡೆ ಇನ್ಸೈಡ್ ನಾವು ನಿಲ್ಸ್ಕೊಳ್ಳಿಲ್ಲ. ಇದು ನೋಡಿ ಇನ್ಸೈಡ್ ಪಾರ್ಕಿಂಗು. ಇಲ್ಲೂ ಕೂಡ ತುಂಬ ವಿಶಾಲವಾಗಿದೆ, ಸ್ಪೇಸಿಯಸ್ ಆಗಿದೆ. ಸೊ ನಾವು ಹೊರಗಡೆನೇ ಮೇಲ್ಗಡೆ ಪಾರ್ಕಿಂಗ್ ಇದೆ, ಅದಲ್ದಿರ ಅಲ್ಲಿ ನಾವು ಪಾರ್ಕ್ ಮಾಡ್ಕೊಂಡಿದ್ವಿ. ಬಿಸ್ಕೆಟ್ಗಳ ಮೇಲಂತೂ ತುಂಬ ಆಫರ್ಸ್ ಇದೆ ನಿಮಗೆ. ಬಿಸ್ಕೆಟ್ಟು, ಮ್ಯಾಗಿ ಪ್ಯಾಕೆಟು ಮತ್ತು ಟೊಮೊಟೊ ಕೆಚಪ್ಸು, ಮಸಾಲ ಪೌಡರ್ಸು, ಇದರ ಮೇಲೆ ಜಾಸ್ತಿ ಆಫರ್ಸ್ ಇದೆ. ಬೈ ಒನ್ ಗೆಟ್ ಒನ್ ಆಫರ್ಸ್ ಇದೆ. ಹಾಗೆ ವ್ಯಾಸ್ಲಿನ್, ವಿಂಟರ್ ಐಟಮ್ಸ್, ವ್ಯಾಸ್ಲಿನ್ ಟೈಪ್ಸ್ ಏನು ಬರುತ್ತೆ ಲೋಷನ್ನು, ಅದಕ್ಕೆಲ್ಲ ತುಂಬ ಆಫರ್ಸ್ ಇದೆ. ಸೊ ನೋಡಿ, ಒಂದೊಂದು ಬ್ರ್ಯಾಂಚಲ್ಲಿ ಒಂದೊಂದು ಕಡೆ, ಅಂದರೆ ಮೀನ್ಸ್ ಒಂದೊಂದು ಡಿವಿಷನಲ್ಲಿ ಫುಡ್ ಡಿವಿಷನ್ನು ಅಥವಾ ಆಯಿಲ್ಸ್ದು, ಅಥವಾ ಇನ್ನೊಂದು ಕಡೆ ಕಿಚನ್, ಇನ್ನೊಂದು ಕಡೆ ಬೇರೆ ಈ ಥರ ಇದೆ. ಸೊ ಆಲ್ಮಂಡ್ ಆಯಿಲ್ಸು ಇದ್ರ ಮೇಲೂ ಕೂಡ ಆಫರ್ಸ್ ಇತ್ತು. ಸೊ ಈ ಆಫರ್ಗಳೆಲ್ಲ ನೋಡ್ಕೊಬೇಕಾದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ನೀವು ಟ್ರಾಲಿ ತೊಗೊಂಡು ಹೋಗ್ತಾ ಇರ್ತೀರಲ್ಲ, ಅದ್ರ ಮೇಲ್ಗಡೆ ಮಗು ಕೂರಿಸ್ಕೊಳ್ಳೋಕ್ಕೆ ಅಂತ ಏನಾದರೂ ಇರುತ್ತಲ್ಲ, ಅದರ ಮೇಲೆ ಇಟ್ಕೊಳ್ಳಿ. ಆ ಡೌಟನ್ನು ಕೇಳಿ ನೀವು ಅಲ್ಲಿ ಬಿಲ್ಲಿಂಗ್ ಮಾಡುವಾಗ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇದು ನೋಡಿ ಪಿಕಲ್ಸ್ದು, ಯಾಕಂದರೆ ಕನ್ಫ್ಯೂಷನ್ ಆಗುತ್ತೆ ಸಮ್ಟೈಮ್ಸು. ಆ ಒಂದು ಏನು ಪ್ರಾಡಕ್ಟ್ ಮೇಲೆ ಏನು ಬಿಲ್ಲಿಂಗ್ ಇರುತ್ತೆ, ಮತ್ತು ಅಲ್ಲಿ ಆ ಬಿಲ್ಲಿಂಗ್ಗಿಂತ ಕಡಿಮೆ ಆಗಿ ಅಲ್ಲಿ ಆಫರ್ ಅಂತ ಹಾಕ್ಬಿಟ್ಟಿರ್ತಾರೆ. ಸೊ ಅದನ್ನು ಬಿಲ್ಲಿಂಗ್ ಮಾಡಿಸುವಾಗ ಒಂದು ಸ್ವಲ್ಪ ಹುಷಾರಾಗಿ ಮಾಡಿಸಿ. ನಾನು ಹೇಳ್ತೀನಿ ನೆಕ್ಸ್ಟು ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ಹಾಗೆ ವೀಟ್ ಫ್ಲೋರಲ್ಲಿ ತುಂಬ ಚೆನ್ನಾಗಿತ್ತು ಆಫರು ಅಂತ ನಾನು ಹೇಳ್ತೀನಿ. ಸೊ ನಿಮಗೆ 5 kgಗೆ 250 ಇದೆ, 10 kgಗೆ ಬಂದು 500 ಆಗಬೇಕು. ಬಟ್ 385ಗೆ ಮನಿ ಸೇವರ್ ಪ್ಯಾಕ್ ಇದೆ, ನೀವು ಅದನ್ನು ಆರಾಮಾಗಿ ತೊಗೊಬೋದು. ಹಾಗೆ ಟೊಮೊಟೊ ಕೆಚಪ್ಸು ಮತ್ತು ಪಿಕಲ್ಸ್ ಇದಕ್ಕೆಲ್ಲ ತುಂಬ ಆಫರ್ಸ್ ಇತ್ತು. ಜಾಮ್ಗೆಲ್ಲ ತುಂಬ ಆಫರ್ಸ್ ಇತ್ತು, ಅದನ್ನು ತೊಗೊಬೋದು ಅಂತ ಹೇಳ್ತೀನಿ. ಸೊ ಅದೇ ನಾನು ಇವಾಗ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಏನೇನೆಲ್ಲ ಆಫರ್ಸ್ ಇದೆ, ಜೊತೆಗೆ ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಏನೇನೆಲ್ಲ ಟಿಪ್ಸ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೋಗಬೇಕು, ಹೋದರೆ ನೀವು ಎಷ್ಟು ಬೇಗ ಶಾಪಿಂಗ್ ಮಾಡ್ಬೋದು ಅನ್ನೋದು ಗೊತ್ತಾಗಲಿ ಅಂತ. ಇದು ನೋಡಿ 125, 135 ಎಲ್ಲ ಆಫರ್ಸ್ ಇತ್ತು. ಮಕ್ಕಳ ಐಟಮ್ಸ್ಗೆ ಹೋದರೆ ಅಂತೂ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡ್ತಾ ಇತ್ತು, ಏನು ನೋಡಿದ್ರೂ ಬೇಕು ಅನ್ನಿಸ್ತಾ ಇತ್ತು. ಇದು ನೋಡಿ ಜಾಮಿಟ್ರಿ ಬಾಕ್ಸು ಎಷ್ಟು ಚೆನ್ನಾಗಿದೆ ಅಂದರೆ, ನೋಡಲಿಕ್ಕೆ ಕಾರ್ ಥರ ಇರುತ್ತೆ, ಒಳಗಡೆನೂ ಕೂಡ ಅಷ್ಟೇ 3 ಸ್ಟೆಪ್ ಇತ್ತು. ನೋಡಿ, ಕಾರ್ ನನ್ನ ನಡೆಯ ಬಂದಿದ್ರೆ ಮಾತ್ರ ಸಖತ್ ಕಿರಿಕೆ ಮಾಡಿರೋನು. ಅವನಿಗೆ ಮೊದಲೇ ವೆಹಿಕಲ್ ಕ್ರೇಜು. ಸೊ ನಾನು ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಇದು ಬಂದುಬಿಟ್ಟು ಒಳಗಡೆ ಗ್ಲಾಸ್ ಮೆಟೀರಿಯಲ್ ಥರ ಇತ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದೊಡ್ಡವನಾಗಲಿ ಅಂತ ಇದನ್ನು ತೊಗೊಂಡಿಲ್ಲ. ಅವನಿನ್ನು LKG ಓದ್ತಾ ಇದ್ದಾನೆ, ಅದಕ್ಕೇನು ಬೇಡ ಅಂತ ಸುಮ್ಮನಾದೆ. ನೋಡಿ, ತುಂಬ ಜಾಮೆಟ್ರಿಲಂತೂ ನಂಗೆ ತುಂಬ ಇಷ್ಟ ಆಯಿತು. ವೆಹಿಕಲ್ ಟೈಪ್ದು ಸಖತ್ ಇಷ್ಟ ಆಯಿತು ನನಗೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಕೊಡಿಸ್ಬೋದು. ಹಾಗೆ ಟೈಲರಿಂಗು ಬಾಕ್ಸ್ಗಳು, ಅದನ್ನು ಕೂಡ ಡಿವೈಡ್ ಮಾಡಿ ಬಾಕ್ಸ್ ವೈಸ್ ಮಾಡಿದರು. ಎಲ್ಲ ಐಟಮ್ಸು ಸಿಗುತ್ತೆ. ನಾನು ನೋಡಿ ಮೊದಲು ಇದೇ ಇವಾಗ ನಾನು ಯೂಸ್ ಮಾಡ್ತಿರೋ ಅಂಥ ಶ್ಯಾಂಪು. ಹಾಗೆ ಮೊದಲು ಬೀರ್ ಯೂಸ್ ಮಾಡ್ತಾಯಿದ್ದೆ, ಅದಕ್ಕೂ ಮೊದಲು ಎಗ್ ಟೈಪ್ ಬರುತ್ತಲ್ಲ ಚಿಕ್ ಶ್ಯಾಂಪು ಅಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಇವಾಗ ಬಂದ್ಬಿಟ್ಟು ನೀಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಕೆಳಗಡೆ ಫುಡ್ ಐಟಮ್ಸ್ ಆಯಿತು. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದರೆ ಮಾತ್ರ ಸೂಪರಾಗಿತ್ತು ನಿಜವಾಗ್ಲೂ. ಏನು ತಗೊಳ್ಳಿ, ಏನು ತೊಗೊಂಬಾಗೋ, ಏನು ನೋಡಿದ್ರೂ ಬೇಕು ಅನ್ನಿಸ್ತಾ ಇತ್ತು. ಇವಾಗ ನೋಡಿದ್ರಲ್ಲ, ಅದು ಪಾಟ್ಸ್ ಗಿಡಗಳು ಹಾಕೊಳ್ಳೋದಕ್ಕೆ ಅಂತ. ಮತ್ತು ಸ್ಕ್ರೀನ್ಗಳೆಲ್ಲ ನೋಡಿ 79 ರುಪೀಸ್ಗೆ ನೀವು ಸೋಫಾ ಮೇಲೆ ಇಡ್ತಿರಲ್ಲ, ಆ ಪಿಲ್ಲೋಗಳೆಲ್ಲ ತುಂಬ ಚೆನ್ನಾಗಿರೋದಿತ್ತು. ಹಾಗೆ 199ಗೆ ಶರ್ಟ್ಸು, ಫಾರ್ಮಲ್ ಶರ್ಟು, 499ಗೆ ಪ್ಯಾಂಟ್ಸು ಎಲ್ಲ ಇತ್ತು. ಹಾಗೆ ಬಾತ್ರೂಮ್ ಐಟಮ್ಸ್ಗಳು ನೋಡಿ, ಅದು ಕೂಡ. ಹಾಗೆ ಕಿಚನ್ ಐಟಮ್ಸು, ಬ್ರಷಸ್ ಇರ್ಬೋದು, ಬೈ ಒನ್ ಗೆಟ್ ಒನ್, ಅದು ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ನೀವು ಆರಾಮಾಗಿ ತೊಗೊಳ್ಬೋದು. ನನಗೆ ಇದು ನೋಡಿ ಟೋಪಿಗಳು, ಇದು ಕೂಡ ಅಷ್ಟೇ ಒಂದು 40 to 60 ರುಪೀಸಲ್ಲಿ ನೀವು ಆರಾಮಾಗಿ ಉಲ್ಲನ್ ಟೋಪಿಗಳನ್ನ ತೊಗೊಬೋದು. ಚೆನ್ನಾಗಿತ್ತು, ಇದು ಕೂಡ ನನಗೆ ಇಷ್ಟ ಆಯಿತು. ಇದು ಮತ್ತು ಸಾಕ್ಸು, ಇದೆಲ್ಲ ಗ್ಲಾಸಸ್ಸು, ಇವೆಲ್ಲ ಚೆನ್ನಾಗಿತ್ತು ಪ್ರಾಡಕ್ಟ್ಸು. ಅದೇ ಒಂದು ಇದು ಬಿಲ್ಡಿಂಗ್ ಬ್ಲಾಕ್ಸು. ನಾನು ಇದನ್ನು ತೊಗೊಂಡಿದ್ದೀನಿ, ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇದು ಪೀಸ್ ವೈಸ್ ಮೇಲೆ ಸ್ವಲ್ಪ ಅಮೌಂಟ್ ವೇರಿಯೇಷನ್ ಆಗುತ್ತೆ. 199ಗಿದೆ, 149ಗಿದೆ, 299ಗಿದೆ. ಬಿಲ್ಡಿಂಗ್ ಬ್ಲಾಕ್ಸ್ ಈ ಥರ ಎಲ್ಲ ತೊಗೊಂಡ್ರೆ ಮಕ್ಕಳಿಗೆ ಕ್ರಿಯೇಟಿವ್ ಆಗಿರುತ್ತೆ. ಸೊ ಇದು ಕೂಡ ನೀವು ಆರಾಮಾಗಿ ತೊಗೊಬೋದು.
ಹಾಗೆಯೇ ಇದು ಬಂದುಬಿಟ್ಟು ಮಕ್ಕಳಿಗೆ ಸುಮ್ಮನೆ ತಳ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ನಾನು ಇದು ಆಲ್ರೆಡಿ ನನ್ನ ಅಳಿನ ಕೊಡಿಸಿದ್ದೆ. ಟಿನ್ ಅಂತ ಕರೀತಾನೆ ಅದನ್ನು, ಯಾವಾಗಲೂ ಇನ್ನೂ ಓಡಿಸ್ತಾನೆ ಅದನ್ನು. ಸೊ ಸಾಫ್ಟ್ ಟಾಯ್ಸ್ಗಳಂತೂ ಸೂಪರಾಗಿತ್ತು. 100 ರುಪೀಸ್, 99 ರುಪೀಸ್ಗೆಲ್ಲ ಮಕ್ಕಳ ಐಟಮ್ಸೇ ತುಂಬ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು. ಮಕ್ಕಳ ಐಟಮ್ಸು ಮತ್ತು ಕಿಚನ್ ಐಟಮ್ಸ್ಗಳು ಮತ್ತು ವಾರ್ಡ್ರೋಬ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿದ್ದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ಅದನ್ನು ನೋಡೋದಕ್ಕೆ. ನನಗೆ ಯಾವ್ದು ನೋಡಿದ್ರೂ ತೊಗೊಬೇಕು ಅನ್ನಿಸ್ತಾ ಇತ್ತು. ನಾನು ಇಲ್ಲಿ ನಾನು ಕೊಡೋ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಮಾಮೂಲಿ ಇವಾಗ ಒಂದು ಏನು ತೊಗೊತೀವಿ ಐಟಮ್ಸು, ಅದರಲ್ಲಿ ಒಂದು ಬಿಲ್ ಇರುತ್ತೆ. ಜೊತೆಗೆ ಅಲ್ಲಿ ಅದೇ ಐಟಮ್ಸ್ನ ಆಫರಲ್ಲಿ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ 199 ರುಪೀಸ್ಗೆ ಅಂತ ಹೇಳಿ ಹಾಕ್ಬಿಟ್ಟಿರ್ತಾರೆ. ಸೊ ಅದು 99 ರುಪೀಸ್ ಇದೆಯಲ್ಲ ಅಂತ ನಾವು ತೊಗೊಂಡಿರ್ತೀವಿ. ಬಟ್ ಬಿಲ್ಲಿಂಗ್ ಮಾಡಬೇಕಾದ್ರೆ ಅಲ್ಲಿ ಏನು ಬಿಲ್ಲಿಂಗ್ ಅಮೌಂಟು ಸ್ಟಿಕ್ಕರ್ ಇರುತ್ತೆ ಅದಕ್ಕೆ ಆಗಿರುತ್ತೆ. ಸೊ ನಾನೊಂದು ಸ್ಟೀಲ್ ತಟ್ಟೆ ತೊಗೊಂಡಿದ್ದೆ. ನಾನು ಅದನ್ನು 99 ಅಂತ ಇತ್ತು ಅಲ್ಲಿ, ಅದಕ್ಕೋಸ್ಕರ ತೊಗೊಂಡೆ. ಬಟ್ ಬಿಲ್ಲಿಂಗ್ ಮಾಡುವಾಗ 129 ಆ ತಟ್ಟೆ ಮೇಲೆ ಏನಿತ್ತು ಅದೇ ಆಗಿದೆ. ಸೊ ಅದನ್ನು ಒಂದು ಸ್ವಲ್ಪ ನೋಡಿಕೊಂಡು ನೀವು ಏನು ಕೇಳಬೇಕು ಅದನ್ನು ಪಕ್ಕ ಇಟ್ಕೊಂಡು ಅಲ್ಲೋಗಿ ಬಿಲ್ಲಿಂಗ್ ಮಾಡಿಸುವಾಗ ನೀಟಾಗಿ ಮಾಡಿಸ್ಕೊಳ್ಳಿ. ಇದೆಲ್ಲ ಬೆಡ್ ಕವರ್ಗಳು, ಸಿಂಗಲ್ ಬೆಡ್ ಕವರ್ ಎಲ್ಲ 199ಗೆ ಸಿಗ್ತಾಯಿತ್ತು, 399ಗೆ ಇತ್ತು. ಮ್ಯಾಟ್ಗಳು ನಿಮಗೆ 39 ರುಪೀಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ನೆಕ್ ಪಿಲ್ಲೋಗಳು ಕೂಡ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೀವು ಆರಾಮಾಗಿ ಇಲ್ಲಿ ತೊಗೊಬೋದು. ಹಾಗೆ ನಿಮಗೆ ಸೋಫಾ ಕವರ್ಗಳು ಮತ್ತು ಸೋಫಾ ಪಿಲ್ಲೋಗಳು ಎರಡೂ ಕೂಡ ತುಂಬ ವೆರೈಟಿ ಇತ್ತು. ಹಾಗೆ ನಾನು ಇದನ್ನು ಕೂಡ ತೊಗೊಂಡಿದ್ದೀನಿ, ಒಂದು ಬ್ಯಾಗು. ಈ ಬ್ಯಾಗ್ ಲೆದರ್ ಬ್ಯಾಗ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. 300 ರುಪೀಸು, 249 ಏನೋ ಇತ್ತು ಸಮಥಿಂಗ್. ಬಟ್ ಲೆದರ್ಗಿಂತ ಬೇರೆ ಥರ ಬ್ಯಾಗ್ ನೋಡೋಣ ಇದರಲ್ಲಿ ತುಂಬ ವೆರೈಟಿ ಇತ್ತಪ್ಪ. 299ಇಂದ 249ಇಂದ ಎಲ್ಲ ಥರ ಬ್ಯಾಗ್ಗಳು ನಿಮಗೆ ಸಿಗ್ತಾಯಿತ್ತು. ಸ್ಲಿಮ್ ಬ್ಯಾಗ್ಗಳಂತೂ ಕಣ್ಣಿಗೆ ಹಬ್ಬ ಕೊಡೋ ಥರ ಇತ್ತು. ಯಾವ್ದು ನೋಡಿದ್ರೂ ತೊಗೊಬೇಕು ಅನ್ನಿಸ್ತಾನೆ ಇತ್ತು ನನಗೆ. ನೋಡಿ ಎಷ್ಟೊಂದು ವೆರೈಟಿ ಇದೆ. ಸ್ಕೂಲ್ ಬ್ಯಾಗ್ಗಳು ಅಷ್ಟೇ ಆರಾಮಾಗಿ ತೊಗೊಳ್ಬೋದು. ಇಲ್ಲೇ ನಮಗೆ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ತೊಗೊತೀವಲ್ಲ ಅದಕ್ಕಿಂತನೂ ಸ್ವಲ್ಪ ಕಡಿಮೆ ಆಗಿರೋದು ಕೂಡ ಕೆಲವೊಂದು ಪ್ರಾಡಕ್ಟ್ಗಳು ಇಲ್ಲಿದೆ. ನೀವು ಕಂಪೇರ್ ಮಾಡಿ ಆರಾಮಾಗಿ ತೊಗೊಬೋದು. ಬಟ್ಟೆಗಳಲ್ಲೂ ಕೂಡ ಅಷ್ಟೇ. ಲೇಡೀಸ್ ಶಾರ್ಟ್ಸ್ಗಳು ತುಂಬ ಇಷ್ಟ ಆಯಿತು ನನಗೆ, ಬೆಲ್ಟ್ಗಳು. ಹಂಗೂ ನನ್ನ ಸೊಸೆಗೆ ಶಾರ್ಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಸೈಜ್ ಸರಿಯಾಗುತ್ತೋ ಇಲ್ವೋ ಅಂತ ಗೊತ್ತಾಗಲಿಲ್ಲ. ನೋಡಿ ಇದೆಲ್ಲ ನೈಟಿಗಳು, ಫ್ರೀ ನೈಟೀಸು. ಸೊ ಸೈಜ್ ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಹಾಕ್ಸಿ ನೋಡ್ಬಿಟ್ಟು ತೊಗೊಬೋದು ಅಂತ. ಸೊ ನೋಡಿ ಟಾಪ್ಸ್ಗಳು 399ಸ್ಗೆಲ್ಲ ಟಾಪ್ಸ್ ಇತ್ತು, ಲೇಡೀಸ್ ಟಾಪ್ಸು. ಹಾಗೆ ಸ್ಕರ್ಟ್ಗಳು ಮತ್ತು ಫಲಾಜೋ ಪ್ಯಾಂಟ್ಗಳು ಸಖತ್ತಾಗಿತ್ತು ಇಲ್ಲಿ. ನಂಗೆ ತುಂಬ ಇಷ್ಟ ಆಯಿತು. ಮೆಟೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿತ್ತು. 299ಗೆಲ್ಲ ಮೆಟೀರಿಯಲ್ಲು ಒಂಥರ ರಬ್ಬರ್ ಮೆಟೀರಿಯಲ್ ಥರ ಬರುತ್ತಲ್ಲ ಆ ಥರ ಸಾಫ್ಟಾಗಿ ಚೆನ್ನಾಗಿತ್ತು. ನಾನು ಅದನ್ನು ತೊಗೊಳ್ಳಿಲ್ಲ. ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ, ತುಂಬ ತೊಗೊಂಡ್ಬಿಟ್ಟಿದ್ದೆ. ಅಂತ ಹೇಳಿದ್ರು, ಆದರೂ ಬೇಡ ಸಾಕು ತೊಗೊಂಡಿರೋದು ಅಂತ ಅಂದ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ ಅಂತ. ಇದೇ ನಾನು ಹೇಳಿದ್ದು 149 ರುಪೀಸ್ದು ಮಕ್ಕಳದು ಶಾರ್ಟ್ಸು. ಮಕ್ಕಳದು ಲೇಡೀಸ್ ಶಾರ್ಟ್ಸ್ ಅಂತ ನೋಡಿ, ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು. ಸಖತ್ ಇಷ್ಟ ಆಯಿತು ನನಗೆ. ನಾನು ಒಂದೆರಡು ತೊಗೊಂಡೆ. ಇದು ನಾನು ರೆಡ್ ಮತ್ತು ಯೆಲ್ಲೋ ತೊಗೊಂಡೆ. ನಾನು ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ. ನೋಡಿ ಇದೆಲ್ಲ ಬಂದು ಮನೆ ಐಟಮ್ಸು, ತಟ್ಟೆ ಐಟಮ್ಸ್ಗಳು, ಪಿಂಗಾಣಿ ಪ್ಲೇಟ್ಸ್ಗಳು. ಇದು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಮಿಕ್ಕಿ ಮೌಸ್ ಇತ್ತು. ಮಿಕ್ಕಿ ಮೌಸ್ ತಟ್ಟೆ, ಅದು ಬಂದು ತಟ್ಟೆ, ಅದು 99 ರುಪೀಸ್ ಇತ್ತು. ಸಾಗು ಎಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಮತ್ತು ಸಪ್ರೇಟಾಗಿ. ಮತ್ತು ಬೇಬಿ ಎಲಿಫೆಂಟ್ದು ಕೂಡ ಇತ್ತು, ಅದು ಕೂಡ ಅಷ್ಟೇ 99 ರುಪೀಸು. ಅದೆಲ್ಲ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಹಾಗೆ ಇದು ಸರ್ವಿಂಗ್ ಸ್ಪೂನ್ಗಳು ಚೆನ್ನಾಗಿತ್ತು, ಬಟ್ ಒಂಚೂರು ಕಾಸ್ಟ್ಲಿ ಅಂತ ಅನ್ನಿಸ್ತು. ಸರ್ವಿಂಗ್ ಸ್ಪೂನ್ಗಳೆಲ್ಲ 19. ಟೇಬಲ್ ಸ್ಪೂನ್ಸ್ ಅಲ್ಲಿ ಮಿಕ್ಸ್ ಆಗಿಬಿಟ್ಟಿತ್ತು ಸ್ವಲ್ಪ, ಅದು 10 ರುಪೀಸ್ ಅಂತ. ಸೊ ಅದು 29ದು ಮಿಕ್ಸ್ ಆಗಿಬಿಟ್ಟಿತ್ತು. ಅದು ಕನ್ಫ್ಯೂಸ್ ಮಾಡ್ಕೊಂಡು ತೊಗೊಬೇಡಿ, ಮಿಕ್ಸ್ ಆಗಿರುತ್ತೆ ಕೆಲವೊಂದು ಐಟಮ್ಸು. ಅಲ್ಲಿ ಪ್ರೈಸ್ ನೋಡಿ ಮೇಲ್ಗಡೆ ಹಾಕಿರ್ತಾರಲ್ಲ ಸ್ಟಿಕ್ಕರ್, ಆ ಪ್ರೈಸ್ ನೋಡಿ ತೊಗೊಳ್ಳಿ. ಹಾಗೆ ಇದು ಹಾರ್ಮೋನಿಯಂ, ಪಿಯಾನೋ ಚೆನ್ನಾಗಿತ್ತು. ಸೌಂಡ್ ಬರೋದೆಲ್ಲ 2-in-1 ಪಿಯಾನೋ ಇತ್ತು. ಇಷ್ಟ ಆಯಿತು, ಬಟ್ ತೊಗೊಳ್ಳಿಲ್ಲ. ಏನು ನೋಡಿದ್ರೂ ತೊಗೊಬೇಕು ಅನ್ನಿಸ್ತಾ ಇತ್ತು. ಸಾಫ್ಟ್ ಟಾಯ್ಸ್ಗಳಂತೂ ಸಕ್ಕತ್ತಾಗಿತ್ತು. ಹಾಗೆ ಸ್ಲಿಪ್ಪರ್ಗಳು ಕೂಡ ಅಷ್ಟೇ. ಸ್ಲಿಪ್ಪರ್ಗಳು, ಫ್ಲಿಪ್ಲಾಪ್ಗಳು ಮತ್ತು ಶೂಸು ಎಲ್ಲ ಕೂಡ ಅಷ್ಟೇ. ಡೈಲಿ ವೇರ್ ಸ್ಲಿಪ್ಪರ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಫ್ಲೋರ್ಗೆ ಬಂದಮೇಲೆ ತುಂಬ ವೀಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡಿದೆ. ಯಾಕೆಂದರೆ ವೀಡಿಯೋಸ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಸ್ಟಾಪ್ ಮಾಡಿದೆ. ಜೊತೆಗೆ ನನಗೂ ಕಿಚನ್ ಐಟಮ್ಸ್ ಇರೋದೆಲ್ಲ ನಾನು ಮಾಡೇ ಇಲ್ಲ. ನಾನು ತೊಗೊಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ನಾನು ಕಿಚನ್ ಐಟಮ್ಸ್ ಎಲ್ಲ ತುಂಬ ಮಾಡೇ ಇಲ್ಲ. ಸೊ ಇಷ್ಟು ಮಾಡಿದ್ದೀನಿ. ಸೊ ಇವಾಗ ತಾನೇ ಬಂದ್ವಿ ಮನೆಗೆ.
ಎಲ್ಲ ಸುಸ್ತಾಯಿತು. ಇವಾಗ ಎಷ್ಟು ಲೇಟ್ ಆಗೋಯ್ತು, ತುಂಬ ಲೇಟ್ ಆಗೋಯ್ತು. ಅದು ತಗೊಳ್ಳೋಣ, ಇದು ತಗೊಳ್ಳೋಣ, ಇದು ತಗೊಳ್ಳೋಣ ಅಂತ ಎಲ್ಲ ನೋಡಿಕೊಂಡು ಸಾಕಾಯಿತು. ಇವಾಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಸೊ ನಾಳೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಎಲ್ಲ ನಾಳೆ ವ್ಲಾಗಲ್ಲಿ ಮೀನ್ಸ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಇದೇ ವ್ಲಾಗನ್ನು. ನಾಳೆವರೆಗೂ ಬಾಯ್. ಸೊ ಎಲ್ರಿಗೂ ಹಾಯ್. ನೆನ್ನೆ ಶೂಟ್ ಮಾಡೋಕ್ಕಾಗಲಿಲ್ಲ, ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ವ್ಲಾಗು. ಸೊ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇವತ್ತು ನೆನ್ನೆ ಎಲ್ಲ ಡಿಮಾರ್ಟಲ್ಲಿ ಏನೇನೆಲ್ಲ ತೊಗೊಂಡು ಬಂದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಫಸ್ಟ್ ಏನು ತೊಗೊಂಡಿದ್ದೀನಿ ಅಂತ ನೋಡಿ. ಇದು ಬಂದ್ಬಿಟ್ಟು ನಮ್ಮ ಬೆಡ್ಗೆ ಕವರ್ ಬೇಕಿತ್ತು. ಕವರ್ ಆಲ್ರೆಡಿ ಆಲ್ಟರ್ನೇಟಿವ್ಗೆ ಬೇಕಾಗಿತ್ತು, ಸೊ ಅದಕ್ಕೆ ತಗೊಂಡೆ. ಇದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಇದರೊಳಗಡೆ ಇತ್ತು, ತೆಗೆದ್ಬಿಟ್ಟಿದ್ದೀನಿ ಇವಾಗ ತೋರಿಸ್ಲಿಕ್ಕೆ. ನೋಡಿ 2 ಪಿಲ್ಲೋ ಕವರ್ ಬರುತ್ತೆ ಮತ್ತು ಡಬಲ್ ಬೆಡ್ಗೆ ಕವರು. ಕ್ಲಾತ್ ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ನೀವಾಗ ಮೀಶೋದಲ್ಲೆಲ್ಲ ಆರ್ಡ್ರ್ ಮಾಡ್ಬೋದಲ್ಲ, ಒಂದು 250 ಆರ್ 300ಗೆಲ್ಲ ಚೆನ್ನಾಗಿರೋದು ಸಿಕ್ತಿತ್ತು ಅಂತ ಹೇಳ್ಬೋದು. ಬಟ್ ನಿಮ್ಗೆ ಮೆಟೀರಿಯಲ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು. ಸೊ ಅದಕ್ಕೇ ನಾನು ಪ್ರಿಫರ್ ಮಾಡಿ ತೊಗೊಂಡೆ, ಕೊಡ್ಬೋದು ಅಂತಲೇ ಅನ್ನಿಸ್ತು. ಇದು ಬಂದು ಅಮೌಂಟು 399. ಸೊ 399 ಕೊಡ್ಬೋದು ಅಂತ, ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ತೊಗೊಂಡಿದ್ದೀನಿ. ನೋಡಿ, ನೋಡೋದಕ್ಕೆ ಇದು ಕಾರ್ ಶೇಪ್ ಇದೆ, ಹಾಗೆ ಹೋಗುತ್ತೆ ಕಾರ್ ಥರ. ನೋಡಿ, ಕಾರ್ ಥರ ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದರೊಳಗಡೆ ಬಿಲ್ಡಿಂಗ್ ಬ್ಲಾಕ್ಸ್ ಕೂಡ ಇದೆ. ನೋಡಿ, ಇದರೊಳಗಡೆ ಆಟ ಆಡ್ಬಿಟ್ಟು ನೀಟಾಗಿ ಎತ್ತಿಟ್ಕೊಂಡು ಜೊತೆಗೆ ಇದರಲ್ಲೂ ಕೂಡ ಆಟ ಆಡೋದು. 2 in 1 ಅಂತ ತುಂಬ ಚೆನ್ನಾಗಿದೆ. ಇದಕ್ಕೆ ಬಂದು 52 ಪೀಸಸ್ ಇದೆ. ನೋಡಿ, ಇದೊಂದು ನೋಡ್ಕೊಳ್ಬೇಕು. 52 ಪೀಸಸ್ ಇದ್ದರೆ 149 ಮತ್ತು 199, 299 ಹೀಗೆ ವೆರೈಟೀಸ್ ಇರುತ್ತೆ. ಇದರಲ್ಲೂ ಕೂಡ ಹಿಂದಗಡೆ ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರಲ್ಲೇ ಮೋಸ್ಟ್ ಆಫ್ ಆಲ್ ಮೋರ್ ದ್ಯಾನ್ 10 ಟೈಪ್ಸ್ ನಾವು ಇದರಲ್ಲಿ ಮಾಡ್ಬೋದು. ಸೊ ನೋಡಿ, ಇದು ನೆಕ್ಸ್ಟ್ ಬಂದು ಇದೊಂದು ಡಸ್ಟ್ಬಿನ್ ತಗೊಂಡೆ. ಸೊ ಇದು ಕೂಡ ವರ್ತ್ ಅನ್ನಿಸ್ತು. ಇದು ಬಂದು 149 ಮೀನ್ಸ್ 150. ಸೊ ನಾರ್ಮಲ್ ಆಗಿ ಹಾಗೆ ಬೇರೆ ಎಲ್ಲ ದಿನಸಿ ಸಾಮಾನೆಲ್ಲ, ತುಂಬ ದಿನಸಿ ಸಾಮಾನು ಯೂಶ್ವಲ್ ಆಗಿ ಮಂತ್ಲಿ ಏನೇನು ಬೇಕೋ ಅದನ್ನು ತೊಗೊಂಡ್ವಿ. ಅದಲ್ಲದೆ ಇದು ಮಾತ್ರ ಸೋಫಿಟ್ ಇದು ಯಾವಾಗಲೂ ಕೂಡ ನನ್ನ ಹಸ್ಬೆಂಡ್ ತೊಗೊತಾ ಇರ್ತಾರೆ. ಮಾರ್ನಿಂಗ್ ಪ್ರೋಟೀನ್ ಲಿಕ್ವಿಡ್ ಏನೋ ಪ್ರೋಟೀನ್ ಶೇಕ್ ಕುಡಿತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಬೇಕು ಅಂತ ಇದನ್ನು ತೊಗೊಂಡ್ರು. ಅದ್ರ ಜೊತೆಗೆ ಕುಡಿಲಿಕ್ಕೆ ಅಂತ ಇದನ್ನು ತಗೊಂಡೆ ನಾನು. ಸೊ ತುಂಬ ಚೆನ್ನಾಗಿದೆ, ಇದು ಒಂಥರ ಕ್ಯೂಟ್ ಆಗಿದೆ. ಇದು ಬಂದ್ಬಿಟ್ಟು ಗ್ಲಾಸ್ ಐಟಮ್ಮು. ಗ್ಲಾಸ್ ಐಟಮ್ಗಿಂತ ಫೈಬರ್ ಐಟಮ್ ಇದೆ ಏನಾದರೂ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಆದ್ರೂ ದೊಡ್ಡವರಲ್ವಾ, ಸೊ ನೀಟಾಗಿ ಯೂಸ್ ಮಾಡ್ತಾರೆ ಅಂತ ಅನ್ನೋದ್ರ ಮೇಲೆ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಆಫರಲ್ಲಿತ್ತು, 69 ರುಪೀಸ್ ಇದಕ್ಕೆ. ಸೊ ಅದಕ್ಕೆ ತೊಗೊಂಡೆ. ಸೊ ನೆಕ್ಸ್ಟ್ ಬಂದು ಇದೊಂದು ಸೋಪ್ ಬಾಕ್ಸು ನಮ್ಮ ಪಾಪುಗೆ ಅಂತ. ಏನೂ ತೊಗೊಂಡಿರಲಿಲ್ಲ, ಸುಮ್ಮನೆ ಅದಕ್ಕೆ ಈ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಹಾಗಾಗಿ ತಗೊಂಡೆ. ಸೊ ಇದಕ್ಕೂ ಅಷ್ಟೇ 30 ರುಪೀಸು. ಹಾಗೆ ನೆಕ್ಸ್ಟ್ ಬಂದು ಇದು. ಸೊ ಇದು ಬಂದ್ಬಿಟ್ಟು ಗ್ರೇಪ್ಸ್ ಒಂದು ಡಿಸೈನಲ್ಲಿದೆ. ಇದು ವೆರೈಟಿ ಡಿಸೈನ್ ಇದೆ. ಹಾಗೆ ನಿಮಗೆ ಓವಲಲ್ಲಿ, ಸ್ಕ್ವೇರಲ್ಲಿ, ಸರ್ಕಲಲ್ಲಿ ಎಲ್ಲ ಥರದ ಶೇಪಲ್ಲಿ ಮತ್ತು ಎಲ್ಲ ಥರದ ಡಿಸೈನಲ್ಲಿ ಸಿಗುವಂಥದ್ದು ಇದು. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಇದು ಬಂದ್ಬಿಟ್ಟು 29 ರುಪೀಸ್ ಪರ್ ಪೀಸ್ಗೆ, 29 ರುಪೀಸು. ಇದು ಬಂದು ಪಿಂಗಾಣಿ ಮೆಟೀರಿಯಲ್ಲು, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಬಟ್ ಎಲ್ಲ ಡಿಸೈನ್ ಎಲ್ಲ ನೋಡಿದ್ರೆ ನೋಡಿದ ತಕ್ಷಣ ತೊಗೊಬೇಕು ಅನ್ನಿಸ್ತಾ ಇರುತ್ತೆ. ಇದು ಕೂಡ ಅಷ್ಟೇ ಬಾಳೆ ಎಲೆ ಥರ ಇದೆ ನೋಡಿ, ಲೀಫ್ ಥರ, ಎಷ್ಟು ಚೆನ್ನಾಗಿದೆ. ಸೊ ಇದು ಅಷ್ಟೇ, ಇದು 39 ರುಪೀಸ್. ಅದು 29 ಇತ್ತು, ಇದು ಬಂದು 39 ಪರ್ ಪೀಸು. ಇದು ಕೂಡ ಪಿಂಗಾಣಿ ಐಟಮೇ, ಬಟ್ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತಗೊಂಡೆ. ಹಾಗೆ ನೆಕ್ಸ್ಟ್ ಬಂದು ಈ ಹುಕ್ಕು. ಸೊ ಯೂಶ್ವಲ್ ಆಗಿ ಮನೆಯಲ್ಲೇ ಹ್ಯಾಂಗ್ ಮಾಡೋದಕ್ಕೆ, ಏನಾದರೂ ಪುಟ್ಟದು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಬೇಕೇ ಬೇಕು. ಸೊ ಅದಕ್ಕೆ ತಗೊಂಡೆ. ಇದು ಬಂದು 49 ರುಪೀಸು. ಹಾಗೆ ನೆಕ್ಸ್ಟ್ ಒನ್ ಇದು ಬಾಟಲ್ಸ್ಗಳು ನಂಗೆ ತುಂಬ ಇಷ್ಟ. ಇವಾಗ ಸಮ್ಮರ್ ಬೇರೆ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬಿಸಿಲಲ್ಲೆಲ್ಲ ಓಡಾಡ್ಕೊಂಡು ಬಂದರೆ ಸ್ವಲ್ಪ ಕೋಲ್ಡ್ ವಾಟರ್ ಎಲ್ಲ ಫ್ರಿಜ್ಜಲ್ಲಿದ್ದರೆ ಕುಡಿಯೋಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡೆ. ಹಾಗೆ ಇದು ಬಂದ್ಬಿಟ್ಟು ನಮ್ಮ ಅಳಿಯ ಮತ್ತು ಸೊಸೆಗೆ ಒಂದೊಂದು ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿರೋದು. 20 ರುಪೀಸ್ ಇದೆ ಅಷ್ಟೇ. ಬಟ್ ಅಷ್ಟೊಂದು ತಿನ್ನಾಗೇನಿಲ್ಲ, ಚೆನ್ನಾಗಿದೆ, ಆರಾಮಾಗಿ ತಿಕ್ಕಾಗಿದೆ. ಸೊ ಸ್ಕೂಲ್ಗೆಲ್ಲ ಈ ಥರ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ಯಾವಾಗಲೂ ಸ್ಟೀಲ್ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಈ ಥರದ್ದೆಲ್ಲ ಇಷ್ಟ, ಅದಕ್ಕೆ ಮನೇಲಿ ಇಟ್ಕೊಳ್ಳಿ ಅಂತ ಸುಮ್ಮನೆ ತೊಗೊಂಡೆ. ಇದು ಬಂದ್ಬಿಟ್ಟು ಇದು ಅಷ್ಟೇ, ಅದು 20 ರುಪೀಸು, ಇದು 20 ರುಪೀಸ್ ಬಾಟಲು. ನೋಡಿ, ಯಾವುದು ಅಷ್ಟೊಂದು ತಿನ್ನಾಗೇನಿಲ್ಲ, ತಿಕ್ಕಕ್ಕೆ ಚೆನ್ನಾಗಿದೆ. ಹಾಗೆ ಇನ್ನೆರಡು
ಇನ್ನೆರಡು ಈ ಬಾಟಲು. ಇದು ಮಾತ್ರ 30 ರುಪೀಸು. ಇದು ಅದಕ್ಕಿಂತನೂ ಕೂಡ ಸ್ವಲ್ಪ ತಿಕ್ಕಾಗಿದೆ. ಸೊ ಅದಕ್ಕೋಸ್ಕರ ಇದನ್ನ 2 ತಗೊಂಡೆ. ನಮ್ಮ ಪಪ್ಪಂಗೊಂದು ನಂಗೊಂದು ಅಂತ ತಗೊಂಡೆ. ಇದು ಕೂಡ ಚೆನ್ನಾಗಿದೆ. 30 ರುಪೀಸ್ ಇದು. ಸೊ ಒಟ್ಟಿಗೆ 5 ಬಾಟಲ್ಸ್ ತಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಬ್ಯಾಗ್ ಒಂಥರ ಚೆನ್ನಾಗಿತ್ತು ನೋಡಿ, ವಾಟರ್ ಮೆಲನ್ದು. ತುಂಬ ಇಷ್ಟ ಆಯಿತು ನನಗೆ. ನೋಡಿ ತುಂಬ ರಫ್ ಆಗಿದೆ, ಮಾತ್ರ ರಫ್ ಯೂಸ್ಗೆ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಬಟನ್ ಕೂಡ ಇದೆ ಇಲ್ಲಿ. ಬಟನನ್ನು ಹಾಕೊಬೋದು ನೀವು ಹಿಂಗೆ. ಜೊತೆಗೆ ಒಳಗಡೆ ಒಂದು ಪಾಕೆಟ್ ಇದೆ. ನೀವು ವೆಹಿಕಲ್ಸಲ್ಲಿ ಏನಾದರೂ ತೊಗೊಂಬರೋಕ್ಕೆ ಅಂತ ನೀವು ಹೊರಗಡೆ ಹೋದರೆ ಆರಾಮಾಗಿ ಥರ ಬಿದ್ದೋಗದೆ ಇರೋ ಥರ ಹಿಂಗೆ ಬಟನ್ಸ್ ಹಾಕ್ಕೊಂಡು ಒಳಗಡೆ ಕಾಯಿನ್ಸು ಅಥವಾ ದುಡ್ಡೆಲ್ಲ ಹಾಕೊಳ್ಳೋದು ಅಥವಾ ಮೊಬೈಲ್ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಹೋದ್ರೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿತ್ತು. ಸೊ ಅದಕ್ಕೆ ತೊಗೊಂಡೆ. ಇದು ಬಂದುಬಿಟ್ಟು 99 ರುಪೀಸ್ಗೆ ಸಿಕ್ತು ನನಗೆ. ನೆಕ್ಸ್ಟ್ ಬಂದು ಈ ಬ್ಯಾಗ್ ಕೂಡ ನನಗೆ ಇಷ್ಟ ಆಯಿತು. ಇದು ಮೆಟೀರಿಯಲ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನನಗೆ 295 300ಗೆ ಸಿಕ್ತು. 300 ಕೊಡ್ಬೋದು ಅಂತ ಅನ್ನಿಸ್ತು. ಯಾಕೆಂದರೆ ತುಂಬ ತುಂಬಿಸ್ಬೋದು ನೋಡಿ, ಎಷ್ಟೊಂದು ಬಟ್ಟೆ ತುಂಬಿಸ್ಬೋದು. ಇವಾಗ ಪಾಪು ಬೇರೆ ಇದ್ದಾನೆ. ಸೊ ಅವನಿಗೋಸ್ಕರ ನೀವು ಅವನದು ಬಟ್ಟೆಗಳು ನಿಂದು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ತುಂಬಿಸ್ಕೊಬೋದು ಅಂತ ಹೇಳಿದ್ರು. ಕಾಯಿನ್ ಹಾಕೊಳ್ಳೋದಕ್ಕೆ ಬೇರೆ ಪುಟಾಣಿದಿದೆ, ಮತ್ತು ಮಾಮೂಲಿ ನಾರ್ಮಲ್ ಮೊಬೈಲ್ಸ್ ಅಥವಾ ಅಮೌಂಟು ಪರ್ಸು ಹಾಕೊಳ್ಳೋದಕ್ಕೆ ಇನ್ನೊಂದು ಜಿಪ್ ಇದೆ ಇಲ್ಲಿ. ಒಳಗಡೆ ಇರೋ ಕ್ಲಾತ್ ಮೆಟೀರಿಯಲ್ಲು ಚೆನ್ನಾಗಿದೆ. ಹಾಗೆ ಇದು ಕೂಡ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಲೆದರ್ದನ್ನು ತೊಗೊಂಡಿದ್ದೆ. ಆಮೇಲೆ ನನ್ನ ಅಪ್ಪಿ ಇದೇ ತಗೋ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಇದನ್ನು ಬೇಡ ಅಂತ ಹೇಳಿದೆ ಫಸ್ಟು. ಇವಾಗೇನೆಲ್ಲೂ ಹೊರಗಡೆ ಹೋಗಲ್ಲ ಜಾಸ್ತಿ, ಬೇಡ ಅಂದೆ. ಆದ್ರೂ ಇರಲಿ ಅಂತ ಹೇಳಿದ್ರು. ಸೊ ತಗೊಂಡೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಒಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಬಾಟಲ್ ತೊಗೊಂಡೆ. ಇದು ಬಂದ್ಬಿಟ್ಟು 15 ರುಪೀಸು. ಈ ಥರ ಐಟಮ್ಸ್ ಅಂತೂ ತುಂಬ ಐಟಮ್ಸ್ ಇದೆ. ಯಾವ್ದು ತೊಗೊಳ್ಳಿ, ಯಾವ್ದು ಬಿಡಲಿ, ಅದು ತೊಗೊಳ್ಳ ಇದು ತೊಗೊಳ್ಳ ಅಂತ ಅನ್ನಿಸ್ತಾನೆ ಇರುತ್ತೆ. ಇದು ಬಂದ್ಬಿಟ್ಟು ಒಂದು ಜಾರ್, ಸುಮ್ಮನೆ ಏನಾದರೂ ಇಟ್ಕೊಳ್ಳೋದಕ್ಕೆ. ಇದು ಅಷ್ಟೇ 69 ರುಪೀಸು. ಇದೊಂದು ತೊಗೊಂಡೆ. ಇದು ಬಂದ್ಬಿಟ್ಟು ಇದು ನೋಡಿ ಸರ್ವಿಂಗ್ ಸ್ಪೂನ್ ಅಷ್ಟೇ, ನಾರ್ಮಲ್ ಟೇಬಲ್ ಸ್ಪೂನ್. ಇದು ಆಲ್ರೆಡಿ ಸರ್ವಿಂಗ್ ಸ್ಪೂನ್ ಅಷ್ಟು ದಪ್ಪ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇದಕ್ಕೆ ಬಂದ್ಬಿಟ್ಟು 29 ರುಪೀಸು. ಇದೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ನಂಗೆ ಅನ್ನಿಸ್ತು, ತೊಗೊಂಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ಇದಕ್ಕೆ ಬಂದು 11 ರುಪೀಸು. 11 ರುಪೀಸಲ್ಲೇ ಎಲ್ಲ ಮಿಕ್ಸಪ್ ಆಗಿತ್ತು, ಇರ್ಬೋದೇನೋ ಅಂತ ನಾನು ಇದು ಒಂದು ತೊಗೊಂಡ್ಬಿಟ್ಟೆ ಅಷ್ಟೇ. ನಾರ್ಮಲ್ ಹೇರ್ ಕಲರು. ಸೊ ನೆಕ್ಸ್ಟ್ ಬಂದು ಇದು ಕೂಡ ಅಷ್ಟೇ ನಮ್ಮ ಕೀರ್ತಿಗೆ ಮತ್ತು ಹರ್ಷಿತನಿಗೆ, ನನ್ನ ಅಳಿಯ ಸೊಸೆಗೆ ತೊಗೊಂಡಿದ್ದು. ಯಾವಾಗಲೂ ನಮ್ಮ ಮನೇಲಿ ಏನೇ ತೊಗೊಂಡ್ರು 2 to ಡಬಲ್ ತೊಗೊಬೇಕು. ಸೊ ಯಾಕೆ ಅಂದರೆ ನಾವು ಒಂದು ತೊಗೊಂಡಿದ್ರೆ ಅಥವಾ ಬೇರೆ ಥರ ತೊಗೊಂಡಿದ್ರು ನಮ್ಮ ಕೀರ್ತಿ ಮತ್ತೆ ಕಿತ್ಕೊತಾನೆ ಅವಳ ಹತ್ರ. ಅದಕ್ಕೆ ನೋಡಿ 2 ತೊಗೊಂಡಿರ್ತೀವಿ. ಇದು ಕೂಡ ಅಷ್ಟೇ. ಇದ್ರದ್ದು ನಾನು ನಿಮಗೆ ಒಂದು ಟಿಪ್ಸ್ ಹೇಳಿದೆ ಆಲ್ರೆಡಿ, ವಿಡಿಯೋದಲ್ಲಿ ಹೇಳಿದ್ದೀನಿ. ಇದೇ ನನಗೆ ಆ ಥರ ಆಗಿದ್ದು. ಸೊ ನೋಡಿ ಇಲ್ಲಿ 129 ಇದೆ. ಸೊ ನನಗೆ ಬಿಲ್ಲಲ್ಲೂ ಕೂಡ 129 ಇದೆ. ಸೊ ಇದಕ್ಕೆ 129 ಪರ್ ಪೀಸ್ ಬಿತ್ತು. ನಾನು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಲ್ವ, ಅದನ್ನು ನೋಡ್ಕೊಂಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಲಾಂಡ್ರಿ ಬ್ಯಾಗು. ಇದು ನನಗೆ ಸಖತ್ ಇಷ್ಟ ಆಯಿತು. ಲಾಂಡ್ರಿ ಬ್ಯಾಗು ವರ್ತ್ ಅಂತ ಅನಿಸ್ತು ನನಗೆ. ಯಾಕೆಂದರೆ ಇವಾಗ ನಾನು ಮೀಶೋದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆ ನೋಡಿದ್ದೀನಿ ನಾನು ಇದನ್ನು ಆಲ್ರೆಡಿ. ನೋಡಿ ನೋಡಿದ್ರಾ, ಅದರಲ್ಲೆಲ್ಲ ಕೂಡ 114 114 ಮೀನ್ಸ್ 130 ಇದೆ, 140 ಇದೆ, 114 ಇದೆ, 100 ಇದೆ, ಹಂಗೆಲ್ಲ ಇದೆ. ಬಟ್ ನನಗೆ ಇದು 69 ರುಪೀಸ್ ಅಂತ ಅಲ್ಲಿ ಆಫರಲ್ಲಿತ್ತು. ಮನೆಗೆ ಬಂದು ಬಿಲ್ ನೋಡಿದ್ಮೇಲೆ ಗೊತ್ತಾಯಿತು 79 ಅಂತ. ಅದೊಂದು ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ, ಅದೊಂದೊಂದು ನೋಡಿ. ಬಟ್ ಆದರೂ ನನಗೆ ವರ್ತ್ ಅಂತ ಅನ್ನಿಸ್ತು. 79 ರುಪೀಸ್ನ ಕೊಡ್ಬೋದು ಇದಕ್ಕೆ ಆರಾಮಾಗಿ. ನಾವು ಇದನ್ನು ಲಾಂಡ್ರಿ ಬ್ಯಾಗ್ ಅಂತಲೇ ಇಲ್ಲ, ಅಥವಾ ವಾರ್ಡ್ರೋಬಲ್ಲಿ ಏನಾದರೂ ಬಟ್ಟೆಗಳನ್ನ ಸಪ್ರೇಟಾಗಿ ಇಟ್ಕೊಬೇಕು, ಡೈಲಿ ವೇರ್ ಬಟ್ಟೆಗಳು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದನ್ನು ಇಟ್ಕೊಬೋದು. ನಂಗೆ ತುಂಬ ಇಷ್ಟ ಆಯಿತು ಇದು. ಹಾಗೆ ಇನ್ನೊಂದು ಮರ್ತೋಗಿದ್ದೆ, ಬಂದ್ಬಿಟ್ಟಿದ್ದು ನೋಡಿ, ಇದೊಂದು ಸ್ಲಿಪ್ಪರ್ ತಗೊಂಡೆ. ಒಂದು ನಿಮಿಷ ಕೆಳಗಡೆ ತೋರಿಸ್ತೀನಿ ನೋಡಿ. ಇದೊಂದು ಸ್ಲಿಪ್ಪರ್ ತಗೊಂಡೆ, ತುಂಬ ಇಷ್ಟ ಆಯಿತು. ಸೊ ಇದಕ್ಕೂ ಕೂಡ ಬಂದು 169 ರುಪೀಸು. ಸೊ ಹಾಗಾಗಿ ತಗೊಂಡೆ. ಮನೇಲಿ ಹಾಕೊಳ್ಳೋದಕ್ಕೆ ನನಗೆ ಯೂಸಿಗೆ ಬೇಕಾಗಿತ್ತು. ಸೊ ಹಾಗಾಗಿ ಇದೊಂದು ತಗೊಂಡೆ. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ಇದು ಯೂಸ್ ಮಾಡಿದ್ದೆಲ್ಲ ಆಲ್ರೆಡಿ ಸ್ವಲ್ಪ ತುಂಬ ಹಳೇದಾಗಿತ್ತು.
ಸೊ ಹಾಗಾಗಿ ಇದನ್ನು ತೊಗೊಂಡೆ. ಫ್ಲಿಪ್ ಫ್ಲಾಪು ತುಂಬ ಚೆನ್ನಾಗಿದೆ. ಇದು ಕೂಡ 169 ರುಪೀಸ್ ಆರಾಮಾಗಿ ಕೊಡ್ಬೋದು. ಹೊರಗಡೆ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ಇದಕ್ಕೆ. ಸೊ ಹಂಗೆ ಮೆಟೀರಿಯಲ್ ಕೂಡ ನೋಡಿ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ ಇದು ಕೂಡ. ಹಾಗೆ ಲಾಸ್ಟಲ್ಲಿ ಇನ್ನೊಂದು ಐಟಮ್ ಕೂಡ ಮರ್ತೋಗಿತ್ತು. ನನಗೆ ಎಷ್ಟು ಐಟಮ್ಸ್ಗಳು ಅಮ್ಮ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ, ಆಲ್ರೆಡಿ ಯೂಸ್ ಮಾಡೋಕೆ ಎತ್ಕೊಂಡಿದ್ದಾರೆ. ನನಗೆ ಮರ್ತೋಗ್ತಾನೆ ಇದೆ ಎಷ್ಟೊಂದು ವಸ್ತುಗಳು. ಸೊ ಇದೊಂದು ಇವಾಗ ಸಿಕ್ತು. ಸೊ ಇದೊಂದು ಲೋಟ ತೊಗೊಂಡಿದ್ದೆ. ಇದು ಒಂದು 59 ರುಪೀಸ್. ಇದು ಜಾಸ್ತಿ ಏನು ಇಡ್ಸಲ್ಲ. ಇದು ಒಂದು ಪುಟ್ಟು ಟೀ ಲೋಟ ಅಷ್ಟೇ. ಇದಕ್ಕೂ ಬಂದ್ಬಿಟ್ಟು 59 ರುಪೀಸು. ಇನ್ನೊಂದಷ್ಟು ಮನೆ ಸಾಮಾನು ಮತ್ತು ತಿನ್ನೋ ಐಟಮ್ಸು ಏನೇನು ಆಫರಲ್ಲಿತ್ತು ಎಲ್ಲ ತೊಗೊಂಡು ಬಂದೆ. ಅದೆಲ್ಲ ತೋರಿಸೋಣ ಅನ್ನೋಷ್ಟರೆಲ್ಲ ಎತ್ತಿಟ್ಬಿಟ್ಟಿದ್ರು. ಇದನ್ನು ಮಾತ್ರ ನಾನು ಸುಮ್ಮನೆ ಹೊರಗಡೆ ಇಟ್ಕೊಂಡಿದ್ದೆ, ಒಂಚೂರು ಶೂಟ್ ಮಾಡ್ತೀನಿ ಇರಿ ಅಂತ. ಸೊ ಇದಷ್ಟೇ ತೋರ್ಸೋಕ್ಕಿರೋದು. ಮನೆ ಸಾಮಾನೆಲ್ಲ ನಾರ್ಮಲಾಗಿ ಏನೇನು ತೊಗೊಂಡ್ಬರ್ತಾರೆ ನಾವು ಅದೇ ತೊಗೊಂಡು ಬಂದ್ವಿ. ಸೊ ಇದಿಷ್ಟು ಕೂಡ ನಾನು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಸೊ ನಿಮಗೆ ಈ ವಿಡಿಯೋ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ತೋರಿಸುತ್ತೆ. ಪ್ಲೀಸ್ ನ್ಯೂ ಯೂಟ್ಯೂಬರ್ಸ್ಗೂ ಕೂಡ ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೊಂದಷ್ಟು ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ನಾನು ಈ ಡಿಮಾರ್ಟ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನಗೆ ಅನ್ನಿಸ್ತು ಈ ಬಿಲ್ಲಿಂಗ್ದೆಲ್ಲ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆದಾಗ ನಾನು ನೋಡ್ಕೊಂಡು ಹೋಗ್ಬೇಕಿತ್ತು ಅಂತ ಅನ್ನಿಸ್ತು. ಸೊ ಆ ಇಂಟೆನ್ಷನ್ಗೋಸ್ಕರನೇ ನನ್ನ ವಿಡಿಯೋನ ನೋಡಿ ಏನಾದರೂ ನಿಮಗೆ ಟಿಪ್ಸ್ ಸಿಗಲಿ ಅಂತ ಹೇಳಿ ಮಾಡಿದ್ದೀನಿ. ಅದನ್ನು ಬಿಟ್ಟು ನಾನು ಇದೆಲ್ಲ ತೊಗೊಂಡು ಬಂದೆ ಅಂತ ಏನಿಲ್ಲ. ಸೊ ನಿಮ್ಗೆ ಏನಾದರೂ ಒಂದು ಟಿಪ್ಸ್ ಸಿಗಬೇಕು ಅಥವಾ ಈ ಥರ ವಸ್ತುಗಳು ಅಲ್ಲಿ ಸಿಗುತ್ತೆ ಕಡಿಮೆ ಅಮೌಂಟಲ್ಲಿ ನಮಗೆ ರೀಸನಬಲ್ ಆಗಿರುವಂಥದ್ದು, ನೀವು ಬೇರೆ ಕಡೆ ಹೋದಾಗ್ಲೂ ಕೂಡ ಕಂಪ್ಯಾರಿಟಿವ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗಲಿ ಅಂತ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.